ಕೆಂಪಮ್ಮದೇವಿ ಕೊಂಡ ಹಾಯುವ ಸಂದರ್ಭದಲ್ಲಿ ಬಹಳ ದೊಡ್ಡ ಅವಘಡ ಸಂಭವಿಸಿದೆ. ದೇವರ ಪಲ್ಲಕ್ಕಿ ಸಮೇತ ಕೊಂಡದಲ್ಲಿ ಭಕ್ತರು ಬಿದ್ದು ಬಿಟ್ಟಿದ್ದಾರೆ. ಕೊಂಡ ಹಾಯುವಂತ ಸಂಪ್ರದಾಯ ಹಲವು ದೇವಸ್ಥಾನದಲ್ಲಿದೆ. ದೇವರ ಉತ್ಸವ ಮೂರ್ತಿಯನ್ನು ಹೊತ್ತು ಕೊಂಡ ಹಾಯುವ ಸಂಪ್ರದಾಯ ನಡೆಸುತ್ತಿದ್ದ ಸಂದರ್ಭದಲ್ಲಿ ಪಲ್ಲಕ್ಕಿ ಸಮೇತ ಭಕ್ತರು ಕೊಂಡಕ್ಕೆ ಬಿದ್ದಿದ್ದಾರೆ. ತುಮಕೂರಿನ ನೇರಳಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಅವಘಡ ಇದು. ಕೊಂಡದಲ್ಲಿ ಬಿದ್ದ ಪರಿಣಾಮ ಇಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಕಳೆದ 2 ದಿನಗಳಿಂದಲೂ ಈ ಜಾತ್ರಾ ಮಹೋತ್ಸವ ಅಲ್ಲಿ ನಡೀತಾ ಇತ್ತು. ನಿನ್ನೆ ರಾತ್ರಿ ಕೊಂಡ ಹಾಯು ಆಚರಣೆಯನ್ನ ಗ್ರಾಮಸ್ಥರು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ದೇವರನ್ನ ಹೊತ್ತವರು ಕೆಳಗಡೆ ಬಿದ್ದು ಈ ಅವಘಡ ಸಂಭವಿಸಿರೋದು. ಮುಕ್ಕಾಲು ಭಾಗ ಕೊಂಡದಲ್ಲಿ ಬಂದು ಪಾಸ್ ಆಗಿದ್ರು. ಆಮೇಲೆ ದೇವರು ಉತ್ಸವ ಮೂರ್ತಿ ಸಮೇತ ಕೊಂಡದಲ್ಲಿ ಬಿದ್ದು ಬಿಡ್ತಾರೆ. ದೃಶ್ಯಗಳನ್ನು ನೋಡಿ. ಕೊಂಡ ಹಾಯುವಂತ ಸಂದರ್ಭದಲ್ಲಿ ಆದ ಅವಘಡದ ದೃಶ್ಯಗಳನ್ನು ನೀವು ಗಮನಿಸಿ. ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ ಆಲ್ಮೋಸ್ಟ್ 75% ಅವರು ಕೊಂಡವನ್ನು ಹಾಯ್ದಿದ್ರು. ಆದರೆ ಏಕಾಏಕಿ ಅಲ್ಲಿ ಯಾರೋ ಒಬ್ರು ಕಾಲು ಜಾರಿದ್ರೋ, ಉಳಿದವ್ರು ಕಾಲು ಜಾರಿದ್ರೋ, ಒಟ್ಟಾರೆ ದೇವರ ಸಮೇತ ಪಲ್ಲಕ್ಕಿ ಸಮೇತ ಒಂದಿಷ್ಟು ಜನ ದೇವರನ್ನ ಕರ್ಕೊಂಡು ಬರ್ತಾ ಇದ್ದಂಥ ಅಷ್ಟೂ ಜನ ಕೊಂಡದಲ್ಲಿ ಬೀಳ್ತಾರೆ. ಸದ್ಯ ಇಬ್ಬರಿಗೆ ಬಹಳ ಗಂಭೀರವಾದಂಥ ಗಾಯ ಆಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಿಸೋ ಕೆಲಸವನ್ನು ಅಲ್ಲಿನವ್ರು ಮಾಡ್ತಿದ್ದಾರೆ. ಬಟ್ ಈ ಘಟನೆ ಏನಿದೆ ಅದು ಗ್ರಾಮಸ್ಥರಲ್ಲಿ ಒಂದು ರೀತಿಯಲ್ಲಿ ಒಂದು ಅಲ್ಲಾಗಿರುವ ಗಲಾಟೆ ಅಥವಾ ಅಲ್ಲಾಗಿರುವಂಥ ಒಂದು ಅವಘಡ, ಇನ್ನೊಂದು ಕಡೆಯಲ್ಲಿ ಯಾಕೆ ಹಿಂಗಾಯಿತು, ದೇವರನ್ನ ಕರ್ಕೊಂಡು ಹೋಗೋ ಸಂದರ್ಭ ಅಚಾತುರ್ಯ ಆಯ್ತಲ್ಲ ಅನ್ನುವಂಥ ಒಂದು ನೋವು ಅಸಮಾಧಾನ ಕೂಡ ಅಲ್ಲಿನ ಗ್ರಾಮಸ್ಥರಲ್ಲಿ ಇದೆ. ಸದ್ಯ ಪಲ್ಲಕ್ಕಿ ಸಮೇತ ಭಕ್ತರು ಬಿದ್ದಿರುವಂಥ ದೃಶ್ಯ ಅಲ್ಲಿನ ಗ್ರಾಮಸ್ಥರಲ್ಲಿ ಮತ್ತು ಹೆಚ್ಚಾಗಿ ಅಲ್ಲಿನ ಆಸ್ತಿಕ ಬಾಂಧವರಲ್ಲಿ ಒಂದು ಆತಂಕಕ್ಕೆ ಕಾರಣ ಆಗಿದೆ. ಹೇಮಂತ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೇಮಂತ್, ಏನಾಯಿತು ಘಟನೆ, ಹೇಗಾಯಿತು, ಸದ್ಯ ಕೊಂಡಕ್ಕೆ ಬಿದ್ದವರ ಆರೋಗ್ಯ ಪರಿಸ್ಥಿತಿ ಏನಿದೆ ಮತ್ತು ಈ ಘಟನೆ ಆಗಿರೋದಕ್ಕೆ ಗ್ರಾಮದಲ್ಲಿ ಏನು ಮಾತಾಡ್ಕೊಳ್ತಿದ್ದಾರೆ ಹೇಮಂತ್? ತುಮಕೂರು ಜಿಲ್ಲೆಯಲ್ಲಿ ಹಲವು ದೇವಾಲಯಗಳಲ್ಲಿ ಏನು ಕೊಂಡಾಯುವಂತ ಒಂದು ಪದ್ಧತಿ ಜಾರಿಯಲ್ಲಿರುವಂತದ್ದು. ಅದೇ ರೀತಿಯಾಗಿ ತುಮಕೂರಿನ ನೇರಳೆಕೆರೆ ಗ್ರಾಮದಲ್ಲಿ ಕೂಡ ಏನು ಕೆಂಪಮ್ಮ ದೇವಿಗೆ ಕೊಂಡ ಹಾಯಿಸುವಂತ ಒಂದು ಪದ್ಧತಿ ಹಿಂದಿನಿಂದಲೂ ಕೂಡ ರೂಢಿಯಲ್ಲಿರುವಂತದ್ದು. ಅದೇ ರೀತಿಯಾಗಿ ಏನು ನಿನ್ನೆ ರಾತ್ರಿ ಕೊಂಡವನ್ನ ಹಾಯುವಂತ ಸಂದರ್ಭದಲ್ಲಿ ಅಲ್ಲಿನ ಅರ್ಚಕರು ಏನು ಕುಂಭವನ್ನ ಹೊತ್ಕೊಂಡಿರ್ತಾರೆ, ಅವರು ಮೊದಲು ಕೊಂಡದಿಂದ ಹಾದು ಹೋಗ್ತಾರೆ. ಅದಾದ ಬಳಿಕ ಸ್ಥಳೀಯ ಗ್ರಾಮಸ್ಥರು ಮತ್ತು ಅರ್ಚಕರ ಸಂಬಂಧಿಗಳು ಏನು ದೇವರನ್ನ ಹೊತ್ಕೊಂಡಿದ್ರು, ಅವರು ಕೊಂಡವನ್ನ ಹಾಯುವಂತ ಸಂದರ್ಭದಲ್ಲಿ ಸುಮಾರು ಮುಕ್ಕಾಲು ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಕೆಂಪಮ್ಮ ದೇವಿಯನ್ನ ಹೊತ್ತಂತವರು ಕೆಳಗೆ ಬಿದ್ದು ಅಲ್ಲಿ ಅವರಿಗೆ ಪೆಟ್ಟಾಗಿರುವಂಥದ್ದು ಮತ್ತು ದೇವರಿಗೆ ಕೂಡ ಭಿನ್ನ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ರೀತಿಯ ಅಚಾತುರ್ಯಗಳು ನಡೆಯಲಿಕ್ಕೆ ಅಲ್ಲಿನ ಮೈಲಿಗೆ ಆಗಿದೆ ಅಂತ ಹೇಳಿ ಒಂದಷ್ಟು ಮಾತುಗಳು ಗ್ರಾಮಸ್ಥರು ಆಡ್ತಾ ಇದ್ರು ಕೂಡ ಏನು ದೇವರನ್ನ ಹೊತ್ತಂತವರು ಹೊಸಬರು ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಯಾಕಂತಂದ್ರೆ ಕೊಂಡವನ್ನು ಹಾಯುವಂತ ಸಂದರ್ಭದಲ್ಲಿ ಅನುಭವ ಕೂಡ ಮುಖ್ಯವಾಗಿರುತ್ತೆ. ಆದ್ರೆ ಹೊಸಬರು ದೇವರನ್ನ ಹೊತ್ಕೊಂಡಿರೋದ್ರಿಂದಾಗಿ ಈ ರೀತಿಯ ಅವಘಡ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಏನು ಆ ಇಬ್ಬರು ದೇವರನ್ನ ಹೊತ್ಕೊಂಡಿದ್ರು, ಅವ್ರನ್ನ ಇಬ್ಬರಿಗೂ ಕೂಡ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸ ಮಾಡ್ತಿರುವಂಥದ್ದು. ಅವರಿಬ್ಬರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳು ಆಗಿರೋದ್ರಿಂದಾಗಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂಥದ್ದು. ಪ್ರಣೋದ್. ರೈಟ್, ಓಕೆ, ಥ್ಯಾಂಕ್ ಯು ಹೇಮಂತ್ ತಮ್ಮೆಲ್ಲ ಮಾಹಿತಿಗೆ.